ಮಕ್ಕಳದಾವು, ದೇವ್ರ ಮಕ್ಕಳದಾವು. ಏನು ಅಣ್ಣ ಕರಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರ ಯಪ್ಪ ಮದುವೆ ನಮ್ಮ ಯೂಟ್ಯೂಬರ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾವು ಮಾಡಿದ್ದು ತಪ್ಪು. ಅಲ್ಲೋ ಎಲ್ಲೆಲ್ಲಿ ಬಡ್ಡಾಗ ಇಟ್ಕೊಂಡ್ ಕುಂದಿರ್ತಿರೋ ನೀವು. ಅಯ್ಯ ಜ್ಯೂಸ್ ಬಾಟ್ಲಿ ಅಂತ ಮಾಡಿದ್ದೇನೆ ಇಡ್ತಾನ, ಅದು ಒರಿಜಿನಲ್ ಚಾಯ್ಸ್ ಅಂತ ನಾ ಅನ್ಕೊಂಡಿಲ್ಲ ಬಿಡ. ಹತ್ತೋದಿಲ್ಲ ಹುಡುಗಿ, ನಿದ್ದಿನ ಹತ್ತೋದಿಲ್ಲ. ಒಂದೇ ತಾಯಿ ಮಕ್ಕಳಿದ್ದಂಗ ಎಲ್ಲರನ್ನ ಬೆಳೆಸಿರಿ. ನಿಮಗೆ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಬರಮಾಡ್ಕೊಳ್ಳೋಣ. ಮತ್ತೆ ನಮ್ಮ ಬ್ಯೂಟಿ ಕ್ವೀನ್ ಪ್ರಿಯಾ ಅವ್ರನ್ನ ವೇದಿಕೆ ಬರಮಾಡ್ಕೊಳ್ಳೋಣ. ನಮ್ಮ ಹುಡುಗರು ಮರ್ಯಾದೆ ಪ್ರಶ್ನೆ. ಹುಡುಗರು ಅದಿರಲ್ಪ ನಮ್ಮ ಪರವಾಗಿ ದಯವಿಟ್ಟು ಒಂದು ಜೋರಾಗಿ ಚಪ್ಪಾಳೆ ಬರಲಿ ನೋಡೋಣ. ಥ್ಯಾಂಕ್ ಯು. ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ, ಹಂಗೆ ನಮ್ಮ ಹುಡುಗರು ಇದ್ರನ ಹುಡುಗಿಯರಿಗೆ ಬೆಲೆ. ಆಗ್ಲೇ ಹೇಳಿದೆ, ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್, ಹೆಣ್ಮಕ್ಳು ಅಪ್ಪಿ ದಯವಿಟ್ಟು ಹೂವು ಒಗ್ಯಾಕೆ ಹೋಗ್ಬೇಡ್ರ. ಏನ ಕಣ್ಣಿಗರಿ ಬಡಿಲಿ ಎಲ್ಲರಿ ಬಡಿಲಿ. ಮೊನ್ನೆ ಒಂದು ಹಿಂಗೆ ಅನಾಹುತ ಘಟನೆ ಆಗೈತಿ ನಮ್ಮ ಕಲಾವಿದರಿಗೆ. ಕೆಲವೊಂದು ಎಲ್ಲ ಭಾಳ ಪ್ರಾಬ್ಲಮ್ ಇರ್ತಾವೆ. ಎಲ್ಲ ನಾವು ಹೊಟ್ಟೆಗೆ ನುಂಗಿ ಕಾರ್ಯಕ್ರಮ ಮಾಡ್ತಿರ್ತೀವಿ ಸ್ಟೇಜ್ ಮ್ಯಾಗ. ದಯವಿಟ್ಟು ಅರ್ಥ ಮಾಡ್ಕೋರಿ. ಕಲಾವಿದರು ತವರವರು ಕನ್ನೋಳಿ ಗ್ರಾಮದ ಸಮಸ್ತ ಅಣ್ಣ ತಮ್ಮಂದರಲ್ಲಿ ವಿನಂತಿ. ಹೆಣ್ಮಕ್ಳೇ ಸ್ಟ್ರಾಂಗ್. ಎದ್ರೊಳಗೆ ಸ್ಟ್ರಾಂಗ್ ಅದಿರಿ ನೀವು? ಎದ್ರಾಗ ಇಲ್ಲ ಅಂತ ಕೇಳ್ರಿ. ಎದ್ರಾಗಿಲ್ಲ ನೀವು. ಭೂಮಿ ತಾಯಿ, ಭೂಮಿ ಒಂದು ಹೆಣ್ಣು, ಅದಕ್ಕೆ ಹೆಣ್ಣು ಹೆಚ್ಚು. ಹೌದು ಯಾವ ಅದಿರಿ ಹೆಣ್ಮಕ್ಳು ನಿಮ್ ಪರವಾಗಿ ಮಾತಾಡಕತ್ತಾಳ. ಜೋರಾಗಿ ಚಪ್ಪಾಳೆ ಬರಿ ನೋಡೋಣ. ಭೂಮಿ ಒಂದು ಹೆಣ್ಣತ್ತ, ಭೂಮಿ ಹೆಚ್ಚಿಗತ್ತ ಹೇಳಕತ್ತಾಳ ಪ್ರಿಯಾ. ಚಪ್ಪಾಳೆ ಹೊಡ್ರಿ ಹೆಣ್ಮಕ್ಳು ಜೋರಂಗಿ. ಅವಿ ಇದು ಕಣ್ಣೊಳ್ಳಿ ಎಲ್ಲಾ ಜನ ರಗಡ ಇಲ್ಲಿ ವಿದ್ಯಾವಂತರದಾರ. ನಾವು ಕೆಲಸ ಮಾಡಿ ಬಂದೀವಿ ಹಗಲೆಲ್ಲ, ಅದಕ್ಕ ಮುಕ್ಕೊಂಡೇವ್ ನಾವು. ಅಣ್ಣ ಒಂದ್ ಸ್ವಲ್ಪ ಈಕೋ ಬಂದ್ ಮಾಡಿಬಿಡೋಣ. ಮೈಕ್ ಸೌಂಡ್ ಅಟ್ಟು ಸ್ವಲ್ಪ ಜಾಸ್ತಿ ಇಡು. ಈಕೋ ಟೋಟ್ಲಿ ಬಂದ್ ಮಾಡಿಬಿಡ್ರಣ ಪ್ಲೀಸ್. ಈಗ ಭೂಮಿ ಹೆಣ್ಣು, ನೀ ಹೆಣ್ಣು ಹೆಚ್ಚತ್ ಹೇಳತ್ತೀಪಿ. ಆದ್ರ ನಾ ಹೇಳ್ತೀನಿ ಒಂದು ಮಾತು ತಿಳ್ಕೊ. ಇವತ್ತು ಭೂಮಿ ಹಚ್ಚ ಹಸಿರಾಗಿರ್ಬೇಕಂದ್ರ, ಭೂಮಿಗೆ ಒಂದು ಸೌಂದರ್ಯ ಕಳೆ ಬರ್ಬೇಕಂದ್ರೆ ಇವತ್ತು ವರುಣ್ ಅನ್ನೋತ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಮೌನ ಆಟ ಏನು ನಡೆಯಂಗಿಲ್ಲ. ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು, ಗಂಡ ಮಕ್ಕಳು ಹೆಚ್ಚು ನಾವು ಇಲ್ಲ. ನೀ ಏನು ಅಣ್ಣ ಗಣಮಗ ಹೌದಲ್ಲ? ನೀ ಹೆಣ್ಮಕ್ಳ ಕಡೆ ನೀ ನನ್ನ ಮರ್ಯಾದೆ ಕಳೆಯಾಕ ಹುಟ್ಟಿ ಬಂದ. ಅಣ್ಣ ಚಾದರ್ಯ ಹೊತ್ತರಿ ಒಂದು ಎದ್ರೊಳಗೆ ಹೆಚ್ಚು ನೀವು. ನಿನ್ನ ಹಡದ ತಾಯಿನೂ ಒಂದು ಹೆಣ್ಣ, 9 ತಿಂಗಳಾಕಿ ಹೊತ್ತ ಹೆತ್ತ ಸಾಕಿದಾಳೆ. ಅವಿ 9 ತಿಂಗಳ ಹೊತ್ತ ಮ್ಯಾಗ ಆರಾಮ ತಂದಿದ ಆಪಲ್ ಸೇಬು ಅನ್ನ ಕೊಬ್ಬರಿ ಗಡಬ ತಿಂದು ಬೆಳೆಸಾಳ. 9 ತಿಂಗಳ ಹೊಟ್ಟೆಗೆ ಏನು ತ್ರಾಸ ಆಗ್ಯದ ಅದು ಇಂಪಾರ್ಟೆಂಟ್. ಇನ್ನೊಂದ್ ಏನಂದಿ ನೀನು, ನಮ್ಮ ಅವ್ವ ಹೊಡೆದಾಳ, ನಾ ಹುಟ್ಟಿನಿ ಅದಕ್ಕೆ ಅವನು ಹೆಚ್ಚ. ಏನ್ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮ ಅವ್ವ ಹೊಡೆದಾಳನ? ಯಾಕ್ರೋಣ ಅಪ್ಪ ಇಂಪಾರ್ಟೆಂಟ್. ಊರಾಗ ಕುರಿ ಹಿಂಡ್ ಎಟ್ಟದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರಾಗ ಟಗರ್ ಎಟ್ಟದ ಅನ್ನೋದು ಇಂಪಾರ್ಟೆಂಟ್. ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು. ಹಿಂದೆ ತಗಿ ಕಾಲ, ಬರೀ ಕಾಲ್ ಎತ್ತದ ನೋಡಿ. ಏನ ಗೊತ್ತಿಲ್ಲ ಹೂವ ನಿನಗ. ಕೊಯ್ ಅಂದ್ರ ಕೊಡ್ಲಿನ, ಬಂದ್ರ ಬಾಯಾಗ ಬಡದ್ ಹಾಕೊಳದ. ಹಂಗೆಲ್ಲ ಇಲ್ಲ, ನಾವ್ ಯಾರ ಕೈಯಾಗೂ ಸಿಗಂಗಿಲ್ಲ. ಸಿಗಂಗಿಲ್ಲ? ಹೌದು, ಸಿಕ್ಕಿಲ್ಲ ಈಗಾಗಲೇ. ಕನ್ನೊಳ್ಯಾಗ ಸುತ್ತ ಕಟ್ಟದಾರ ಜನ ಹೋಲಕ ದಾರಿನೇ ಇಲ್ಲ. ಅವನು ಬಾಯಾಗ ಮಣ್ಣು ಹಾಕ್ಯಾರ. ಇವ್ರು ಅಣ್ಣ ತಮ್ಮಂದ್ರ ಅಂದ್ರೆ ನಮಗ್ ಗಂಡ್ಮಕ್ಳಿಗೆ ಕಿವಿನೇ ಕೇಳಿಸಲ್ಲ. ಇವು ಅಟ್ಟು ಬರ್ಗೆಟ್ರ ನೀವು. ಬರ್ಗೆಟ್ರ ಅನ್ನಂಗಿಲ್ಲ ಬಿ. ರಾತ್ರಿ 12 ಟೈಮ್ ಆಯ್ತಂದ್ರ ಹದಿಗೆಟ್ರತಾರ ನಮಗ. ಇಂಥವ್ರಿಂದ ಪ್ರೀತಿಗೆ ಬೆಲೆನ ಕಮ್ಮಿ ಆಗ್ಬಿಟ್ಟಿದ್ರಿ. ಪ್ರೀತಿಗೆ ಬೆಲೆ ಎಲ್ಲಿ ಉಳಿಸಿರಿ ಯವ್ವ ನೀವು? ಚಲೋ ಇದ್ದಾಗ NS ಬೈಕ್ ಮ್ಯಾಗ ಕುಂದ್ರಿಸಿ ತಾದಮ ಏನದ ಗೋಳು ಗುಮ್ಮಟ ಲಾಲ್ ಬೈ ಎಲ್ಲ ತಿರ್ಗಾಡೋದು. ಕುತ್ತಿಗೆಗೆ ಬತ್ತಂದ್ರ ಮನ್ಯಾಗ ನಮ್ಮ ಅಪ್ಪ ಬೈಯಾಕತ್ತಾನ. ನನಗಿಂತ ನಿನಗೆ ಚಲೋ ಹುಡುಗ ಸಿಗುತ್ತಾಳ ಬೇಕಾದಾಗ ಮಾವ ಬಂದ್ರ ಭಾರತ್ ಹುಣಿವಿ. ನಿಮ್ಮ ಅವನು ಹೋದ್ರು ಹೋಳಿ ಹುಣಿವಿ. ನೀವು ನಿಮ್ಮಂತವ್ರ ಮ್ಯಾಗ ತಲೆ ಕೆಡಿಸ್ಕೊಳ್ಳೋ ಮಕ್ಕಳಲ್ಲ ನಾವು. ಹೋಗ್ಲಿ ಬಿಡ. ಕಾರ್ಯಕ್ರಮ ಮುಗಿದಿಂದ ಕಮಿಟಿಯವ್ರು ರೊಕ್ಕ ಕೊಡ್ತಾರ ನೋಡು. ಹೌದು, ಕಮಿಟಿಯವ್ರು ರೊಕ್ಕ ಕೊಡ್ತಾರ. ಹೌದು, ರೊಕ್ಕಕ್ಕ ಲಕ್ಷ್ಮಿ ಅಂತಾರ. ಓ ಲಕ್ಷ್ಮಿ, ನಾರಾಯಣ ಅನ್ನಂಗಿಲ್ಲ. ಹೌದನಪ್ಪಿ? ಅದಕ್ಕೆ ಹೆಣ್ಣು ಹೆಚ್ಚು. ಅವಿ ಲಕ್ಷ್ಮಿ ದುಡ್ಡು ಅಂದ್ರೆ ದುನಿಯಾತ ನೀ ಹೇಳ್ತಿ ಕರೆ. ಆ ಲಕ್ಷ್ಮಿ ಒಳಗ ನಮ್ಮ ಅಪ್ಪ ಗಾಂಧೀಜಿ ಇಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಐತೇನ? ಓ ನಗತ್ತಾಳ. ಚಂದಾಗಿ ಸಾಹಿತ್ಯ ಓದಿ ಬರ್ಬೇಕು ಅವಿ. ಇಲ್ಲಿ ಬಂದು ಸುಮ್ನೆ ಏನ್ರಿ ಮಾತಾಡಬಾರ್ದು. ನಿಂದೇನೋ ಬರ್ತೇನ ಬಾ, ನಿಂದೊಂದು ಹೇಳೋದು ನೋಡ. ಆಕಿ ಕೂತ ಇವ್ ನೋಡಿ ಹೆಣ್ಮಕ್ಳಿಗೆ ಅಪೋಸಿಟ್ ಆಕಿ ಅಲ್ಲಿ ಕೂತ ಆಕಿ ಚಪ್ಪಳಿ ಹೊಡೆಯತ್ತಾಳ. ಆಕಿಗೆ ಅವಮಾನ ಅದ್ರ. ಅಕ್ಕ ಬರ್ತಾಳ. ಅಕ್ಕ ತಂಗಿ ನಿಮ್ಮ ಅವ್ವ ಒಟ್ಟು ಕಾಂದಾನ ಬರ್ರಿ. ನಿಮ್ಮ ಅವ್ವ ನೀವು ಹೊತ್ತು ನೋಡೇ ಬಿಡೋದು. ಎತ್ತ ಬಿಡ್ತೀವಿ. ಎತ್ತ ಬೇಡ, ನಂದು ಎತ್ತು ನೀವು ಉಳಿಯಾಗಿಲ್ಲ ಕೈ. ಆಮೇಲೆ ಹೆಣ್ ಹೆಚ್ಚಂದ್ರ ನಾ ಹೇಳ್ತೀನಿ ಕೇಳು. ಎದ್ರೊಳಗೆ ಹೇಳ್ತಿ ಎಲ್ಲಿ ಹೇಳ್ತಿ? ಇಲ್ರಿ ಓಯ್ ಪಕ್ಕ ಅವಿ ಹೇಳ್ತೀನಿ ಅನ್ನು ಚಂದಗಿ. ಅದೇ ಹೇಳ್ತೀನಿ. ಹಂಗನ್ನು ನಿಮಗೇನ್ ಕೇಳಿಸ್ತು?
ಬಾಯಿ ಬಿಟ್ಟ ಹೇಳ್ಬಿಡ್ತಾನ. ಹೇಳ್ತಿ ಹೇಳ್ತಿ ಅಂದಿಲ್ಲ, ಹೇಳ್ತೀನಿ. ಸರಿ ಆಯ್ತು, ಹೇಳು, ಬ್ಯಾರೆ ಹೇಳು. ನಿಮ್ಮ ಅಪ್ಪನ ಮ್ಯಾಗ ಅಂದ್ರ ನಿಮ್ಮ ಅಪ್ಪ ಅಲ್ಲ, ಶಿವಪ್ಪ. ಶಿವ ಪರಮಾತ್ಮ. ಹಾ, ಪರಮಾತ್ಮ ಮ್ಯಾಗ ನಮ್ಮ ಗಂಗಾ ತೈ ಕೂತಿರ್ತಾಳ, ಗೊತ್ತಾ? ಓ, ಗಂಗಾ. ಹೌದು. ಅವಿ ಅದಕ್ಕೆ ಕುತ್ತಾಳ ಅನ್ನಂಗಿಲ್ಲ, ಅದಕ್ಕೆ ನಮ್ಮ ಅಪ್ಪ ಇಟ್ಕೊಂಡಂತಾರ. ಇನ್ನೊಂದು ತಿಳ್ಕೊ. ಏನದು? ಆ ಗಂಗಾಡಿ ತಲೆ ಮ್ಯಾಗ ನಮ್ಮ ಅಪ್ಪ ಚಂದ್ರಮದನ ಚಂದಗೆ ಫೋಟೋ ನೋಡಿ ಬಾ ಹೋಗಿ ಮೊದಲು. ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು. ಅಲ್ಲ, ಚಂದಪ್ಪನ ಮ್ಯಾಗ ನಮ್ಮ 5 ಬರ್ತಾಳ, ಗೊತ್ತೈತೇನ? ಎಲ್ಲಿ ಬರ್ತಾಳ? ನಮ್ಮ ಅಪ್ಪನ ಕಾಲ ಬಡ್ಡಾಗೆ ಬರ್ತಾಳ. ನೋಡ್ರಿ, ಹಿಂಗ ಅನ್ನಕ್ ಹೋಗ್ಬೇಡ್ರಿ. 9 ತಿಂಗಳ ಹೆತ್ತು ಹೊತ್ತು ಸಾಕಿ ಸಲುವಿ ನಾವ್ ಮಾಡಿರ್ತೀವಿ, ನೀವೆಲ್ಲಿ ಮಾಡಿರ್ತೀರಿ? ನಾವು ಮಾಡ್ಲಾರ್ದೆ ನೀವು ಬಂದಿರ್ತೀರಿ. ಮೊದಲು ನಾವು ಮಾಡಿರ್ತೇವೆ, ಆಮೇಲೆ ನೀವು ಬಂದಿರ್ತೀರಿ. ನಿಮಗ್ ಕೂಲ್ ಮಾಡಿ ಯಾರು ಕೊಡ್ತಾರ? ಎಲ್ಲಿ ಮಾಡ್ತೀರಿ? ನೀವು ಮಾಡ್ಕೋತೀರನ? ನೀವು ಇಲ್ಲಿ ಅಂದ್ರೆ ಏನಾಯ್ತು? ದೇವ್ರ ನಮಗ್ ಕೈ ಕೊಟ್ಟಾನ, ದುಡ್ಕೊಂತಿಲ್ಲ ಕೋಣ. ನೀವು ದೇವ್ರ ಕುಡುದು ಯಾವ ಗಟ್ರ ದೊಂಡಿ ಒಳಗೆ ಎಲ್ಲೆಲ್ಲಿ ಬಿದ್ದು ಬರ್ತಾವ, ಎಳ್ಕೊಂಡು ತಂದು ನಾಯಿ ಒದಗ ಗಟ್ರದಂಗ ಎದಕ್ ಬಿದ್ದಿರ್ತೇವೆ ಗೊತ್ತಾನ? ಬಿದ್ದಿರ್ತೀರಿ. ನಮ್ಮ ದೇಶದ ಬಗ್ಗೆ ವಿಚಾರ ಮಾಡಕ್ಕೆ ಬಿದ್ದಿರ್ತೀವಿ ನಾವು. ಮತ್ತ ಕೊಡುಕರದ್ರ ಕೇಳ ತಿಳ್ಕೊಬೇಡ. ಎಂತ ಲಾಕ್ಡೌನ್ ಒಳಗೆ ಸರ್ಕಾರ ನಡೆಸಿದ ಮಕ್ಕಳು ನಾವು. ಮೊದಲ ಮನೆ ಸಂಸಾರ ಮಾಡೋದು ಕಲೀರಿ, ಅಲ್ಲೆಲ್ಲಿ ದೇಶ ಉದ್ಧಾರ ಮಾಡದ ಆಮೇಲೆ ಅದು ಮೊದಲ ಸಂಸಾರ ನಡೆಸಿ. ಅವಿ, ಹಾ, ಕುಡಿದ್ರ ಮನಿ ಹಾಳಾಕೈತಿ, ಹಾ, ಕುಡಿಲಿಲ್ಲ ಅಂದ್ರೆ ದೇಶ ಹಾಳಾಕೈತಿ. ಅದಕ್ಕ ನಮ್ಮ ಮನಿಕಿಂತ ನಮಗ ದೇಶ ಇಂಪಾರ್ಟೆಂಟ್. ಇವತ್ತು ನಾವು ಕುಡಿಯವ್ರ. ಹೌದಾ? ನೆನಪು ಮಾಡ್ಕೋ. ಹಾಲು ಕುಡ್ದೇನು? ಯಾವ ಹಾಲ? ಅಲ್ಕೋ ಹಾಲ. ಆಲ್ಕೋಹಾಲ್ ಅಲ್ಲ, ಪಾಕೆಟ್ ಹಾಲ್, ನಂದಿನಿ ಹಾಲ್ ಕುಡ್ದಿರಿಲ್ಲ ಎಲ್ರು? ಪಾಕೆಟ್ ಅಂತಾವಿಲ್ಲ ನಾವು. ಸಣ್ಣರಿದ್ದಾಗ ಅಟ್ಟೆ ಕುಡಿಸಾರ ನಿಪ್ಪಲ್ಲ. ನೀ ಕುಡ್ದಿಲ್ಲ ಹಾಲ್ ಕುಡ್ದಿಲ್ಲ? ಕುಡ್ದಿಲ್ಲ. ಕುಡಿಯುವಾಗ ಹಾಲಲ್ಲಿ ಹೇಲಕ್ಕಿ ಕುಡ್ದೇನ? ನೋಡು ಬಾಯ ಬೊಂಬಾಯ ನಿಂದು. ಅಲ್ರಿ, ಹಾಲಾಗ ಹೇಲಕ್ಕಿ ಕುಡಂಗಿಲ್ಲ ನೀವು? ಕುಡಿತಿರಲ್ಲ? ಮೊದಲು ಬಾಯಿ ಸ್ವಚ್ಛ ತೊಳ್ಕೊಂಡ್ರಿ ಬಾದ. ಹಾಲಲ್ಲಿ ಏಲಕ್ಕಿ ಅಥವಾ ಅಲ್ಲಿ ಅದೇ ಹೇಲಕ್ಕಿನೇ. ಅದನ್ನ ನೀನೇ ಕುಡಿಯುವ, ನಾವು ಅಲ್ಲದನ್ನ. ಮತ್ತೆ ಕೇಸರಿ ಹಾಕಿ ಕುಡ್ದೇನ? ಇಷ್ಟೆಲ್ಲ ಹಾಲು ಕುಡಿತೀರಿ, ಇಷ್ಟೆಲ್ಲ ಮಾತಾಡ್ತಿರಲ್ಲ, ಆ ಕಂಬ ಅಳಗಾಡಿಸ್ತಿರನ? ಕಂಬ ಅಳಗಾಡಿಸ್ತಿರನ? ಆಗಂಗಿಲ್ಲ. ಹಾಲು ಕುಡಿದ್ರು ಆ ಕಂಬ ಅಳಗಾಡಿಸ್ಲಾಕ ಊರ 4-8 ಮಂದಿ ಹೋಗೋದು ಅವಶ್ಯಕತೆ ಇಲ್ಲ. ಮತ್ತೆ ಅವನವನು ಕ್ವಾರ್ಟರ್ ಮೇಲೆ ಕ್ವಾರ್ಟರ್ 2 ಕ್ವಾರ್ಟರ್ ನೀರ್ ಹಾಕಲಾರ್ದೆ ಹೊಡಿ ಕಂಬ ಅಳಗಾಡಿಸೋ ಅವಶ್ಯಕತೆ ಯಾಕೆ? ತಿರುಗಿ ನಿಂತು ನೋಡಿದ್ರೆ ಸಾಕು, ಕಂಬ ತಾನ ಅಳಗಾಡ್ತದ್ರಿ ಅದು. ಕುಡುಕೂರು ಅನ್ನೋದು. ಕುಡುಕರು ಅನ್ನಬೇಡ, ಮದ್ಯ ಪ್ರಿಯರು ಅನ್ನು. ಅವನು ಮರ್ಡರಾಕಿ ಇಲ್ಲಿ ಬಾಯಲ್ಲಿ ಬಿಲ್ಡಪ್ ಬೇರೆ ಕೇಳು. ಅವೇ ಮೊನ್ನೆ ಹಬ್ಬದಾಗ 9 ದಿನ ದೇವ್ರಿಗೆ ಹೋಗಿದ್ರಿಲ್ಲ? ಹೌದು. ದಿನ ಒಂದೊಂದು ಸೀರೆ ಉಟ್ಕೊಂಡು ಹೋಗಿರ್ಲಿಲ್ಲ ಹೆಣ್ಮಕ್ಳು? ದೇವ್ರ ಕಾಣಿಸ್ಯಾನ ನಿಮ್ಗೆ? ಯಾರಿಗಾರ ದೇವ್ರ ಕಾಣಿಸ್ಯಾನ ಅಲ್ಲಿ? ಹಂಗೆಲ್ಲ ಹೋದ್ರು ದೇವ್ರ ಕಾಣಿಸಂಗಿಲ್ಲವ. ಇಲ್ಲ. ಆಗಲ್ಲ ಹೇಳಿದ್ನಲ್ಲ, ಕ್ವಾರ್ಟರ್ ಮೇಲೆ ಕ್ವಾರ್ಟರ್ 3 ಕ್ವಾರ್ಟರ್ ಹಾಕಿ ಕೂತ್ರ ಮುಂದ ಎಲ್ಲಾ ದೇವ್ರುಗಳು ಮುಂದೆ ಬಂದು ಕುಂದಿರ್ತಾವ. ಮುಂದೆ ಬಂದು ಏನಂತಾರ? ಮ್ಯಾಗ ಚಿಪ್ಸ್ ಬೇಕೇನಂತ ಕೇಳ್ತಾವ ಸ್ನಾಕ್ಸಿಗೆ. ಅಯ್ಯೋ, ಇಲ್ಲಿ ಒರಿಜಿನಲ್ ಚಾಯ್ಸ್ ಅಲ್ಲ, ಬ್ರ್ಯಾಂಡ್ ಅವೇ. ಒರಿಜಿನಲ್ ಚಾಯ್ಸು ಅದಾವು. ಯಾವ್ದವನ ಪಕ್ಕಾ ಲೋಕಲ್ ಬೆಂಗಳೂರು ತನ್ನ. ಓಕೆ ಬನ್ನಿ. ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ಭಾಳ ಖುಷಿ ಅನ್ಸತ್ತದ ಕನ್ನೊಳ್ಳಿ ಒಳಗ. ಯಾಕಂದ್ರ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಆಗುದಂದ್ರ ಮುಮ್ಮೆಟ್ಟಿ ಗುಡ್ಡ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ದೇಶ್ವರ ದೇವ್ರ ಜಾತ್ರೆ ಆಗ್ತೈತಿ. ಇವತ್ತು ನಾನು ನೋಡಿದ ಅದನ್ನು ಬಿಟ್ಟರೆ 2ನೇ ದೊಡ್ಡ ಜಾತ್ರೆ ಯಾವ್ದಾದ್ರು ಇದ್ರೆ ಅದು ಕನ್ನೊಳ್ಳಿ ಒಳಗೆ ಅನ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು. ದಯಮಾಡಿ ಒಂದು ಜೋರಾದ ಚಪ್ಪಾಳೆಯನ್ನು ಬರಲಿ. ಕಮಿಟಿ ಎಲ್ಲ ಸರ್ವ ಸದಸ್ಯರಿಗೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಮಕ್ಕಳದಾವು, ದೇವ್ರ ಮಕ್ಕಳದಾವು. ಏನು ಅಣ್ಣ ಕರಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಯಪ್ಪ ಮೊದಲೇ ನಮ್ಮ ಯೂಟ್ಯೂಬರ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾವು ಮಾಡಿದ್ದು ತಮಾಷೆಗೋಸ್ಕರ, ತಮ್ಮ ಖುಷಿಗೋಸ್ಕರ. ಯಾಕೆ ಇದನ್ನು ಹಾಸ್ಯವನ್ನು ಮಾಡ್ತೀವಿ ಅಂದ್ರೆ, ಮನುಷ್ಯನ ಎಷ್ಟು ರೋಗಗಳನ್ನು ದೂರ ಮಾಡುವ ಏಕೈಕ ಔಷಧಿ ಅಂದ್ರೆ ಅದು ನಗು ಅಂತ ಹೇಳ್ತೇವೆ. ಅಂತಹ ನಗುವಿನ ಹೊಣದಲ್ಲಿ ತಿಳಿಸಿರುವಂತಹ ನಮ್ಮ ಲಕ್ಷ್ಮೀ ವಿಜಯಪುರ ಅವರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಅಲ್ಲೋ, ಎಲ್ಲೆಲ್ಲಿ ಬಡ್ಡಾಗ ಇಟ್ಕೊಂಡು ಕುಂದಿರ್ತೀರೋ ನೀವು? ಜ್ಯೂಸ್ ಬಾಟ್ಲಿ ಅಂತ ಮಾಡಿದ್ದೇನೆ ಇಡ್ತಾನ, ಅದು ಒರಿಜಿನಲ್ ಚಾಯ್ಸ್ ಅಂತ ನಾನು ಅನ್ಕೊಂಡಿಲ್ಲ ಬಿಡು. ಓಕೆ, ಓಕೆ. ದುರ್ಗಿ ಅಂತಾನೆ ಬಿರುದು ಪಡೆದ್ರು ಇತ್ತಿತ್ಲೊಳಗೆ ನಮ್ಮ ಪ್ರಿಯಾ ಅವರು. ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ. ನೀವು ಹೆಂಗ್ ಜ್ಯೂಸ್ ಕೊಡ್ತೀರಿ ಹಂಗ್ ಮಜಾ ಬರ್ತೈತೆ. ಸೌಂಡ್ ಕೊಡ್ತೀರಿಲ್ಲ? ಥ್ಯಾಂಕ್ ಯು.